ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ, ವಾಯವ್ಯ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಗಳು ಮತ್ತು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯು ಪ್ರಯಾಣ ದರ ಪರಿಷ್ಕರಣೆಗೊಳಿಸಿದಾಗ, ಅಂದರೆ 5ನೇ ತಾರೀಕಿನಿಂದ ಅದನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ. ಇದು ಜನವರಿ 5. ಅಂದಿನ ದಿನಗಳಲ್ಲಿ ಕ್ರಮವಾಗಿ ಪ್ರತಿ ಲೀಟರ್ ಡೀಸೆಲ್ಗೆ, ಅಂದರೆ ನಾನು ನಿಮಗೆ ಡೀಸೆಲ್ ದರ 10/1/2015, ಅಂದರೆ ಈ BTS ದೊಳಗೆ 10 ವರ್ಷದಿಂದ ರೇಟ್ ಎನ್ಹಾನ್ಸ್ ಆಗಿತ್ತು. ಆವಾಗ 10/1/2015 ಅಂದಿನ ದಿನದೊಳಗೆ ಕ್ರಮವಾಗಿ ಪ್ರತಿ ಲೀಟರ್ ಡೀಸೆಲ್ಗೆ ₹60.98 ಇತ್ತು. ಮತ್ತು ಈಗ ಅಂದರೆ ಉಳಿದ ಕಡೆ ಏನು ಇತ್ತು ಅಂದರೆ ಲೇಟರ್ ಡೇಟ್ಸ್ನೊಳಗೆ 46.24 ಇತ್ತು. ರಾಜ್ಯದ 4 ಸಾರಿಗೆ ನಿಗಮಗಳಿಗೆ ಡೀಸೆಲ್ ಒಟ್ಟು ವೆಚ್ಚ 9,16,00,000 ಇದ್ದದ್ದು ಪ್ರಸ್ತುತ ಈಗ 13.21 ಕೋಟಿ ಹೆಚ್ಚಳ ಆಗಿದೆ. ಪರ್ ಡೇ. ಈಗ ಅದನ್ನ ಹೇಳ ಇನ್ನೊಮ್ಮೆ 10/1/2015 ಅಂದಿನ ದಿನಗಳಲ್ಲಿ ಕ್ರಮವಾಗಿ ಪ್ರತಿ ಡೀಸೆಲ್ಗೆ 60.98 ಲಕ್ಷ ಮತ್ತು 46.24 ಲಕ್ಷ ಇತ್ತು. ಅಂದರೆ ವೇರಿಯೇಷನ್ ಬಿಟ್ವೀನ್ ದೋಸ್ ಡೇಸ್. ರಾಜ್ಯದ 4 ಸಾರಿಗೆ ನಿಗಮಗಳಿಗೆ ಡೀಸೆಲ್ ಒಟ್ಟು ವೆಚ್ಚವು 9.16 ಕೋಟಿ ಇತ್ತು. ಪ್ರಸ್ತುತ ಈಗ 13.21 ಕೋಟಿಗೆ ಹೆಚ್ಚಳ ಆಗಿದೆ. ಈ 4 ಸಾರಿಗೆ ಸಂಸ್ಥೆಗಳಿಂದ ಪ್ರತಿದಿನ ಸಿಬ್ಬಂದಿ ವೆಚ್ಚವು 12.85 ಕೋಟಿ ಇದ್ದದ್ದು ಪ್ರಸ್ತುತ 18.36 ಕೋಟಿಯಾಗಿದೆ. ಪ್ರತಿದಿನ 9.56 ಕೋಟಿ ಹೆಚ್ಚುವರಿ ಹೊರೆ ಉಂಟಾಗಿದೆ. ಆ ಹಿನ್ನೆಲೆಯೊಳಗೆ ಈ ದರದ ಪರಿಷ್ಕರಣೆ ಅಗತ್ಯ ಇತ್ತು. ಅವರು ಇಟ್ ವಾಸ್ ಡಿಸ್ಕಸ್ಡ್ ಬಿಟ್ವೀನ್ 13 and 15 and government has finally decided as 15%. Guarantee will continue. Shakti will continue. ಅಲ್ಲ, ಅದಕ್ಕೂ ಪರಿಹಾರ ಕೊಟ್ಟಿದ್ದೇವೆ. 4 ಸಾರಿಗೆ ಸಂಸ್ಥೆಗಳಿಗೆ ಭವಿಷ್ಯ ನಿಧಿ ಬಾಕಿ ಹಾಗೂ ಇಂಧನ ಬಾಕಿ ಹೊಣೆಗಾರಿಕೆಯನ್ನು ಪಾವತಿಸೋದಕ್ಕಾಗಿ ಒಟ್ಟು 2,000 ಕೋಟಿ ರೂಪಾಯಿಗಳನ್ನು ಸರ್ಕಾರದ ಖಾತ್ರಿ ಅಥವಾ ಗ್ಯಾರಂಟಿಯೊಂದಿಗೆ ಹಣಕಾಸು ಸಂಸ್ಥೆಗಳಿಂದ ಸಾಲ ಪಡೆಯಲು ದಿನಾಂಕ 31/12/2024 ಹೊರಡಿಸಿರ್ತಕ್ಕಂಥ ಸರ್ಕಾರಿ ಆದೇಶಕ್ಕೆ ಘಟನೋತ್ತರ ಅನುಮೋದನೆಯನ್ನು ನೀಡಿದ್ದೇವೆ. ಈ ಸಾಲವನ್ನು ತೆಗೆದುಕೊಳ್ಳೋದಕ್ಕೆ ಅವ್ರಿಗೆ ನಾವು ಗ್ಯಾರಂಟಿ ಕೊಟ್ಟಿವಿ. ಇದಕ್ಕೂ ಸಹಿತ ಪರಿಹಾರ ನೀಡೋದರ ಸಲುವಾಗಿ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಬಜೆಟ್ ಭಾಷಣದಲ್ಲಿ ಇದಕ್ಕಾಗಿಯೇ ಒಂದು ಸಮಸ್ಯೆ ಪರಿಹಾರವನ್ನು ನೀಡ್ತಾರೆ. ಅಲ್ಲ, ಅಷ್ಟಾಗಿನೂ ಅವ್ರು ತೊಂದರೆಯೊಳಗಿದ್ದರೆ ನಮ್ಮ ಗ್ಯಾರಂಟಿ ಸಲುವಾಗಿ ನಾವು ಅದನ್ನು ಸರ್ಕಾರ ತುಂಬ್ತೀವಿ. ಸದ್ಯ ನನ್ನ ಹತ್ರ ಇಲ್ಲ, 1 ಸೆಕೆಂಡ್ ಸಾಧ್ಯ ಆದ್ರೆ ಕೊಡ್ತೇನೆ. ನೋಡ್ರಿ, ಅದು ಮಾಹಿತಿ ಐತಾನೆ. We discussed between 13 to 15. The cabinet has arrived at a decision of 15%. Looking at the prices prevailing
in Andhra Pradesh, Telangana and Maharashtra. After even this rise of 15% will be lesser than any of these three states. ನೋಡ್ರಿ ಈಗ ಆ ಶಕ್ತಿ ಯೋಜನೆಗಾಗಿ ಪ್ರಸ್ತುತ ಆರ್ಥಿಕ ವರ್ಷದೊಳಗೆ ಆಯವ್ಯಯದೊಳಗೆ 5,015 ಕೋಟಿ ರೂಪಾಯಿಗಳನ್ನು ಪ್ರದಾನ ಮಾಡಲಾಗಿದೆ. ಅದರಂತೆ ಪ್ರತಿ ತಿಂಗಳು ನಿಗಮಗಳಿಗೆ 417 ಕೋಟಿ ರೂಪಾಯಿಗಳ ಅನುದಾನವನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ಇದರಿಂದಾಗಿ ರಾಜ್ಯದ ಬೊಕ್ಕಸಕ್ಕೆ ಹೆಚ್ಚುವರಿ ಹೊರೆಯಾಗುವುದಿಲ್ಲವೆಂದು ಭಾವಿಸಲಾಗಿದೆ. ಬಾಕಿ ಇರ್ಬೋದು, ಆದರೆ ಅದು ಏನು ಕೊಡೋದೈತಿ ಕೊಡ್ತಾ ಇದ್ದೀವಿ. ಅಲ್ಲ ಬರ್ಬೋದು, ಅವ್ರಿಗೆ ಹೊಸ ಬಸ್ ತೊಗೊಳಕ್ಕೆ ಬೇಕಲ್ರಿ, ಆಮೇಲೆ PF ಗಿಎಫ್ನೆಲ್ಲ ಕೊಡಾಕಬೇಕು. ಅಲ್ಲ ಅದಕ್ಕೇನು ಸಮಸ್ಯೆಗಳೇನಾದರೂ ಸೃಷ್ಟಿಯಾಗಿದ್ದರೆ ಅವುಗಳಿಗಾಗಿ ಏನು ಪರಿಹಾರ ಅನ್ನೋದನ್ನು ಬಜೆಟ್ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪರಿಹಾರ ನೀಡ್ತಾರೆ. ಎಸ್, ಸದಾಭಿಪ್ರಾಯದ ಮಾರ್ಗದರ್ಶನವನ್ನು ಸ್ವೀಕಾರ ಮಾಡ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.